ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮನನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವ್ರನ್ನ ಬರಮಾಡ್ಕೊಂಡಿದ್ದಾಯ್ತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ ಅಂತ ನೋಡಿ ನಿತ್ಯವೂ ಕೂಡ ತಿಳ್ಕೋಬೇಕಾಗುತ್ತೆ. ಇವತ್ತು ಯಾವ ಒಂದು ತಿಥಿ ಇದೆ, ವಾರ ಇದೆ, ನಕ್ಷತ್ರ ಇದೆ, ಇವೆಲ್ಲವನ್ನು ಕೂಡ ತಿಳಿದು ಮಾನವರೆಲ್ಲರೂ ಕೂಡ ಮುಂದುವರಿದಾಗ ದಿನ ಅಭಿವೃದ್ಧಿ ಆಗುವಂಥದ್ದು, ಮಾಡತಕ್ಕಂತಹ ಕೆಲಸ ಕಾರ್ಯ ಯಶಸ್ವಿ ಆಗುತ್ತೆ, ಪೂಜೆ ಪುರಸ್ಕಾರಗಳಲ್ಲಿ ಕೂಡ ನಮಗೆ ಅನುಕೂಲಗಳುಂಟು ಮಾಡುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿದ್ದೀವಿ. ಕೃಷ್ಣ ಪಂಚಮಿ ಅಂತ ಕರಿತೀವಿ ನಾವು ಇವತ್ತು, ಅಂದರೆ 5ನೇ ದಿವಸ ಕೃಷ್ಣ ಪಕ್ಷದ ಪಂಚಮಿಯ ದಿನ ಇವತ್ತು ಬುಧವಾರ ಬಂದಿರುವಂಥದ್ದು. ವಿಶಾಖ ನಕ್ಷತ್ರ, ಹರ್ಷಣ ಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ನಾವು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಯಾವುದೇ ಒಂದು ಶುಭ ಪ್ರಯಾಣಗಳನ್ನು ಮಾಡ್ಕೊಳೋದಿಲ್ಲ, ಮತ್ತು ಶುಭ ಪೂಜೆ ಪುನಸ್ಕಾರಗಳನ್ನಾಗಲಿ ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಕೂಡ ನಾವು ಪ್ರಾರಂಭ ಮಾಡಬಾರ್ದು ಈ ಒಂದು ಕಾಲಗಳಲ್ಲಿ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ರಾಹುಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ 12 ಗಂಟೆ 27 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೆ ಈ ದಿನ ನಾವು ಮಧ್ಯಾಹ್ನ ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಇನ್ನು 7 ಗಂಟೆ 56 ನಿಮಿಷದಿಂದ 9 ಗಂಟೆ 26 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 10 ಗಂಟೆ 57 ನಿಮಿಷದಿಂದ 12 ಗಂಟೆ 27 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಮಂತ್ರ ಸಿದ್ಧಿಗೋಸ್ಕರ ತುಂಬ ವಿಶೇಷವಾಗಿರುವಂತಹ ಸಮಯ ಯಾವುದು ಅಂತಂದರೆ, ಯಾಕಂದರೆ ನಮ್ಮ ಋಷಿಮುನಿಗಳಾಗಲಿ ನಮ್ಮ ಹಿರಿಯರಾಗಲಿ ಪೂಜ್ಯರಾಗಲಿ ಎಲ್ಲರೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ ಹೇಳುವಂಥದ್ದು. ಇದು ಈ ದಿನ ಬ್ರಾಹ್ಮಿ ಮುಹೂರ್ತ 4 ಗಂಟೆ 50 ನಿಮಿಷದಿಂದ 5 ಗಂಟೆ 37 ನಿಮಿಷದವರೆಗೆ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 25 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಕೂಡ 6 ಗಂಟೆ 30 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮೊದಲನೇದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ದ್ವಾದಶ ರಾಶಿಗಳು ಎಲ್ಲರಿಗೂ ಕೂಡ ಅವರವರ ರಾಶಿಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಂದು ಜಾತಕ ರೀತಿಯ ಜನ್ಮ ದಿನಾಂಕ, ಜನ್ಮ ಸಮಯದ ಮುಖಾಂತರವಾಗಿ ಕೆಲವರು ಜನ್ಮ ನಕ್ಷತ್ರದಿಂದ ರಾಶಿಗಳನ್ನು ತಿಳ್ಕೊಂಡಿರುವಂಥದ್ದು. ಇನ್ನು ನಾಮ ನಕ್ಷತ್ರಕ್ಕೆ ಅಂದರೆ ಅವರ ಹೆಸರಿಗೆ ಕೆಲವರು ಹೆಸರಿಟ್ಕೊಂಡ್ಬಿಟ್ಟಿರ್ತಾರಲ್ಲ, ಆ ಹೆಸರಿಗೆ ಯಾವ ಒಂದು ರಾಶಿ ಬರುತ್ತೆ ಅದನ್ನು ಕೂಡ ಕೆಲವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿನೇ ನಾವೊಂದು ನೋಡಿ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಒಂದು ಅರ್ಚನೆ ಮಾಡಬೇಕಂದ್ರೆ ನಿಮ್ಮ ರಾಶಿ ಮತ್ತು ನಕ್ಷತ್ರ ಕೇಳುವಂಥದ್ದು, ಅಥವಾ ಒಂದು ಮದುವೆ ಮಾಡಲಿಕ್ಕೂ ಕೂಡ ಅವಶ್ಯಕವಾಗಿ ರಾಶಿಗಳನ್ನು ಕೂಡಿಸುವಂಥದ್ದು, ನಕ್ಷತ್ರವನ್ನು ನೋಡುವಂಥದ್ದು, ಎಲ್ಲವನ್ನು ಕೂಡ ನಾವು ಪರಿಪಾಲನೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ದಿನನಿತ್ಯವೂ ಕೂಡ ವಿಶೇಷವಾಗಿರುವಂಥ ಈ ಒಂದು ವಾಹಿನಿಯಲ್ಲಿ ನಾವು ದಿನ ಭವಿಷ್ಯ ಅಂತ ಬೆಳಗುವಂಥ ಅಂದರೆ ದಿನ ರಾಶಿ ಭವಿಷ್ಯ ಅಂತ. ಈ ದಿನ ಈ 12 ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಈ ದಿನ ಮೇಷರಾಶಿಯವರಿಗೆ ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಿರಿ ಅಂತ ಹೇಳ್ತಾ ಇದ್ದಾರಲ್ಲ. ಮೇಷರಾಶಿಗಳು ಇರ್ತಾರೆ, ಗಮನಿಸ್ಕೊಳ್ಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರ, ಯಾವುದೋ ಒಂದು ಕನಸೊತ್ತು ಬಂದಿರ್ತೀರ, ಇವತ್ತು ಯಾವುದೋ ಒಂದು ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರ, ಆದರೆ ಅದೇನಾಗುತ್ತೆ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ತಡವಾಗುವಂಥದ್ದು. ಅದರಿಂದ ನೀವೇನು ಬೇಸರ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ತಡವಾದರೂ ಕೂಡ ಕೆಲಸದಲ್ಲಿ ಯಶಸ್ಸನ್ನು ನೀವು ಇದನ್ನು ಪಡಿತೀರಾ ಅಂತ ಹೇಳುವಂಥದ್ದು. ಅಂದರೆ ಹಿನ್ನಡೆ ಕಾಣುತ್ತೆ, ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಗುವ ಲಕ್ಷಣಗಳು ಕೂಡ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಗೋಚಾರ ಪರದಲ್ಲಿ ತೊಂದರೆ ಹಿನ್ನಡೆ ಅಂತ ಇದ್ದಾಗ ಜಾಗರೂಕರಾಗಿ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ.
ಅನುಕೂಲ ಆಗುವಂಥದ್ದು. ಇನ್ನು ಗೃಹ ಸಮಸ್ಯೆಗೆ ಪರಿಹಾರ ಕೂಡ ಸಿಗಲಿದೆ ನೋಡಿ. ಯಾವಾಗ ನಾವು ಜಾಗರೂಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಗೃಹ ಸಮಸ್ಯೆಗೆ ಕೂಡ ಪರಿಹಾರ ಸಿಗುವಂಥದ್ದು. ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆಗಿದ್ದು, ಮನೆಯಲ್ಲಿ ಅಶಾಂತಿ ಇದ್ದರೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ, ಮನೆಗಳಲ್ಲಿ ಏನಾದರೂ ಸಂಸಾರದಲ್ಲಿ ತೊಡಕುಂಟಾಗಿದ್ದರೆ ಅವೆಲ್ಲವಕ್ಕೂ ಕೂಡ ಇದನ್ನು ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಇವತ್ತು ಮೇಷರಾಶಿಯವರಿಗೆ ಇರುವಂಥದ್ದು. ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಮನೆಯಲ್ಲಿ ಯಾವಾಗ ಸುಖ ಶಾಂತಿ ನೆಮ್ಮದಿ ಇರುತ್ತೆ, ಹಣಕಾಸಿನ ವಿಚಾರವಾಗಿ ಕೂಡ ನಿಮ್ಗೆ ಈ ದಿನ ತುಂಬ ಒಳ್ಳೆ ಫಲ ಸಿಗುವಂಥದ್ದು, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ ಈ ದಿನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ, ವೃಷಭ ರಾಶಿಯವರು ನೀವು ಎಷ್ಟು ಎಚ್ಚರಿಕೆ ವಹಿಸಿದರೂ ಕೂಡ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತಪ್ಪು ನುಸುಳುತ್ತವೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ವೃಷಭ ರಾಶಿಯವರು ತಿಳ್ಕೋಬೇಕು, ಎಲ್ಲೊಂದು ಹತ್ರ ಕಚೇರಿ ಕೆಲಸಗಳು ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಲಿ ಅಥವಾ ಇದು ಗೌರ್ಮೆಂಟ್ ಕೆಲಸದಲ್ಲಿ ಆಗಲಿ, ಕಚೇರಿಗಳಲ್ಲಿ ಏನಾಗುತ್ತೆ, ನೀವೆಷ್ಟೇ ಜಾಗೃತರಾಗಿ ಕೆಲಸ ಕಾರ್ಯ ಮಾಡಿಕೊಂಡ್ರು ಕೂಡ ಕೆಲವೊಂದು ತಪ್ಪುಗಳು ನಿಮಗೆ ಗೊತ್ತಿಲ್ಲದೇ ತಪ್ಪುಗಳಾಗುವಂಥದ್ದು, ತಪ್ಪುಗಳು ನುಸುಳುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಜಾಗೃತರಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಇದೀನ ಮಾಡ್ಕೊಳ್ಬೇಕು. ಇನ್ನು ವಾಹನ ಖರೀದಿ ಯೋಗ ಇರುವಂಥದ್ದು ನೋಡಿ. ಎಲ್ಲ ವೃಷಭ ರಾಶಿಗಳು ಇರ್ತೀರಾ, ಈ ದಿನ ವಾಹನ ಖರೀದಿ ಯೋಗ ಅಂತ ಇದೆ. ಜಾತಕ ಪ್ರಕಾರವಾಗಿ ಈ ದಿನ ಭವಿಷ್ಯದ ಪ್ರಕಾರವಾಗಿ ವಾಹನದ ವಿಚಾರ, ಯಾಕೆಂದರೆ ಪಂಚಮಿ ಇರುವಂಥದ್ದು, ವಾಹನ ಖರೀದಿಗೆ ತುಂಬ ಒಳ್ಳೆಯ ಸಮಯ ಅಂತಲೂ ಕೂಡ ನಾವು ಹೇಳ್ತೀವಿ. ಇವತ್ತು ಬುಧವಾರ ಒಳ್ಳೆಯ ದಿನ. ಬುಧವಾರ ವಿಷ್ಣುವನ್ನು ಆರಾಧನೆ ಮಾಡ್ತಾ, ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ವಾಹನದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಇದನ್ನು ನೋಡಬಹುದಾಗಿದೆ ವೃಷಭ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮೊದಲು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹುಣಸೂರಿಂದ ಮೇಡಮ್. ಓಕೆ, ತಮ್ಮ ಹೆಸರು ಮಾ? ಸುಧಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುಧಾ ಅವರೇ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹೆಸರು? ನನ್ನ ಮಗನ ಹೆಸರು ಹುಟ್ಟಿದ್ದು ಹೇಮಂತ್ ಅಂತ, ನಾವು ಕರೆಯೋದು ಕಾರ್ತಿಕ್ ಅಂತ. ಹೌದಾ? ಓಕೆ, ಹುಟ್ಟಿದ ದಿನಾಂಕ? ಫೆಬ್ರವರಿ 17 92ನೇ ಇಸ್ವಿ. ಫೆಬ್ರವರಿ 17 97 92. ಓಕೆ, ಹುಟ್ಟಿದ ಸಮಯ? ಸಮಯಮ್ಮ, ಹುಟ್ಟಿದ ಸಮಯ? ಸಮಯ ಬೆಳಗಿನ ಜಾವ 5:30 6 ಗಂಟೆ ಒಳಗಡೆ ಮೇಡಮ್. ಓಕೆ, ಹುಟ್ಟಿದ ಸ್ಥಳ? ಹೇಳಿ ಮೇಡಮ್. ಹುಟ್ಟಿದ ಸ್ಥಳ ಸಾಲಿಗ್ರಾಮ ಅಂತ. ಸಾಲಿಗ್ರಾಮ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅದೇ ಅವ್ನ್ಗೆ ಮದ್ವೆ ವಿಳಂಬ ಆಯ್ತಾ, ಅದೇ ಒಂದ್ ಕೆಲ್ಸನೂ ಇಲ್ಲ, ಅದಕ್ಕೆ ನಮ್ಗೆ ತುಂಬಾ ಬೇಜಾರಾಗೈತೆ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ಆಯ್ತು ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಅದೇ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಅದಕ್ಕೆ ಮೇಡಮ್. ನೋಡಿ, ಲಗ್ನದಲ್ಲಿ ಶನಿ ಮತ್ತೆ ಶುಕ್ರ ಕುಜ ಸಮೇತವಾಗಿ ಇರೋದು ನೋಡಿ. ಯಾವಾಗ ಶತ್ರು ಗ್ರಹಗಳು ಒಂದೇ ಮನೆಯಲ್ಲಿ ಇರ್ತಾರೆ ತೊಂದರೆಗಳಾಗುತ್ತೆ ಅಂತ ನಾವು ಜಾತಕ ರೀತಿಯ ನೋಡಿದಾಗ, ಶನಿ ಮತ್ತೆ ಈ ಕುಜ ಗ್ರಹಗಳು ಒಟ್ಟಾಗಿ ಏನಾಗುತ್ತೆ, ನೀಚ ಗ್ರಹಗಳ ದೃಷ್ಟಿ ಇರೋದ್ರಿಂದ ಈ ಮದುವೆ ವಿಚಾರದಲ್ಲಿ ಕೂಡ ತೊಂದರೆ ಆಗುತ್ತೆ. ಸಪ್ತಮದಲ್ಲಿ ಕೂಡ ನಿಮಗೆ ಆ ಚಂದ್ರನ ಕೂಡ ನೀಚ ದೃಷ್ಟಿಗಳು ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು. ಮದುವೆ ಒಂದು ಕೂಡಿದ್ರು ಕೂಡ ಅದು ಬಿಟ್ಟು ಹೋಗ್ತಾ ಇರ್ತದೆ, ಅದೆಲ್ಲ ಕೂಡ ಆಗ್ತಾ ಇರುತ್ತೆ. ಅದರ ದಶಾಭುಕ್ತಿಯಲ್ಲಿ ನೋಡಿದಾಗ ನೋಡಿ, ಈಗ ಮಗುವಿಗೆ ಕೇತು ದಶೆ ನಡೆದು ಇವಾಗ ಶುಕ್ರ ದಶೆ ಕೂಡ ಪ್ರಾರಂಭ ಆಗಿರುವಂಥದ್ದಮ್ಮ. ಇವಾಗ ಏನು ತೊಂದರೆ ಇಲ್ಲ. ಈಗ ಶನಿ ಬದಲಾವಣೆ ಆಗ್ತಾ ಇದೆ ನೋಡಿ. 29ನೇ ತಾರೀಕು ಶನಿ ಬದಲಾವಣೆ ನಂತರ, ಮಾರ್ಚ್ ನಂತರ ನಿಮಗೆ ಅನುಕೂಲಗಳಾಗುತ್ತೆ. ಏನೂ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ, ಒಳ್ಳೆ ಜಾತಕ ಇದೆ ಅಮ್ಮ. ನೋಡಿ, ನಿಮಗೆ ಮಾರ್ಚ್ ನಂತರ ಹೀಗೆ ಮದುವೆ ವಿಚಾರವಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಮಾರ್ಚ್ ನಂತರ ಮದುವೆ ಆಗುವ ಲಕ್ಷಣಗಳು ಕೂಡ ಇರುವಂಥದ್ದು, ಯಾಕೆಂದರೆ ಶುಕ್ರ ದಶೆ ಇರುವಂಥದ್ದು ಚೆನ್ನಾಗಿದೆ, ಒಳ್ಳೆ ಅನುಕೂಲ ಆಗುತ್ತಮ್ಮ. ಮಾರ್ಚ್ ನಂತರ ಶನಿಗೆ ಒಂದು ನಿಮ್ಮ ಅಕ್ಕಪಕ್ಕ ಊರಲ್ಲಿ ಏನಾದರೂ ಶನಿ ದೇವಸ್ಥಾನ ಇತ್ತು ಅಂದರೆ ಒಂದು ಅಭಿಷೇಕವನ್ನು ಮಾಡಿಸಿ, ಒಂದು ಅಭಿಷೇಕವನ್ನು ಮಾಡಿ ಮುಂದಿನ ದಿನಗಳು ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ಮತ್ತು ಕೆಲಸದ ವಿಚಾರದಲ್ಲಿ ಕೂಡ ಕರ್ಕಾಟಕ ರಾಶಿ ಆಗಿರೋದ್ರಿಂದ ಎಲ್ಲವೂ ಕೂಡ ಅನುಕೂಲ ಆಗುತ್ತಮ್ಮ ಮುಂದಿನ ದಿನಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಿಥುನ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಮಿಥುನ ರಾಶಿ. ಇದನ್ನು ಮಿಥುನ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಹೋಟೆಲ್ ಮಾಲೀಕರಿಗೆ, ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾದ ದಿನ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಯವರು ಹೋಟೆಲ್ ನಡೆಸ್ತಾ ಇರ್ತಾರೆ ನೋಡಿ, ಹೋಟೆಲ್ ಮಾಲೀಕರಾಗಲಿ ಅಥವಾ ಉದ್ಯಮಿ ಅಲ್ಲೊಂದು ಕೆಲಸ ಕಾರ್ಯ ಮಾಡೋರಿಗೆ ತುಂಬ ಅನುಕೂಲಕರವಾದ ದಿನ, ಒಳ್ಳೆಯ ದಿನ ಅಂತ ಹೇಳ್ಬೋದು. ಅವ್ರಿಗೆ ನೋಡಿ, ಧನಾಗಮನದ ನಿರೀಕ್ಷೆ ಮಾಡ್ಬೋದು, ಅಭಿವೃದ್ಧಿ ಕೂಡ ಆಗುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಮನೆಯ ಕೆಲಸಗಳು ಕೂಡ ಹೆಚ್ಚಾಗಿರುತ್ತೆ ಈ ದಿನ ಅಂತ ಕೂಡ ಹೇಳ್ಬೋದು. ಮನೆಯಲ್ಲಿ ಕೆಲಸ ಕಾರ್ಯಗಳು, ಯಾವುದೊಂದು ಶುಭ ಕಾರ್ಯಗಳಿಗೆ ಅಣಿ ಮಾಡೋದಾಗಲಿ ಅಥವಾ ಮನೆಗಳಲ್ಲಿ ಕೆಲಸ ಕಾರ್ಯಗಳಲ್ಲೂ ತುಂಬ ಆಸಕ್ತಿ ತೋರಿಸ್ತೀರಾ ಅಂತ ಹೇಳ್ತಾ ಇದೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ, ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲ ಇದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕಟಕ ರಾಶಿಯವರು ವ್ಯಾಪಾರಸ್ಥರಿರ್ತೀರಾ, ಇದರ ಉತ್ತಮ ಫಲ ಸಿಗುತ್ತೆ ಅಂತ ನೋಡಿ. ಕೆಲವೊಂದು ವಿಚಾರವಾಗಿ ಹಿಂದಿನ ದಿನಗಳಲ್ಲಿ ವ್ಯಾಪಾರ ಚೆನ್ನಾಗಾದರೂ ಕೂಡ ನಷ್ಟ ಹೊಂದ್ತಾ ಇರ್ತೀರ, ಧನಲಾಭ ಆಗ್ತಾ ಇರಲ್ಲ, ಅಥವಾ
ವ್ಯಾಪಾರ ಕುಂಠಿತ ಆಗ್ತಾ ಇರುತ್ತೆ, ಅವೆಲ್ಲವಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಇನ್ಮೇಲಿಂದ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಕಾಣ್ತೀರಾ ಅಂತ ಹೇಳುವಂಥದ್ದು. ಕಟಕ ರಾಶಿಯವರಿಗೆ ಉತ್ತಮ ಫಲ ಕೂಡ ಇರುವಂಥದ್ದು. ಇನ್ನು ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ನೋಡಿ, ಏನಾದರೂ ಈ ಕರ್ಕಾಟಕ ರಾಶಿಯವರು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದಾದ್ರೂ ಹೊಸ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ಜಯಪ್ರಾಪ್ತಿ ಆಗುತ್ತೆ. ಮಾಡ್ಕೊಳ್ಳಿ. ಮನಸ್ಸಲ್ಲಿ ಏನಾದರೂ 2-3 ರೀತಿ ಯೋಚನೆ ಮಾಡ್ತಾ ಇದ್ರೆ ಮಾಡಬೇಕು ಮಾಡಬಾರ್ದು ಅಂತ ಏನಾದರೂ ಮನೆಯಲ್ಲಿ ದುಗುಡ ಏನಾದರೂ ಇತ್ತು ಒಂದು ಮನಸ್ಸಲ್ಲಿ, ನೀವು ಅವಶ್ಯಕವಾಗಿ ಹೊಸ ಕೆಲಸಕ್ಕೆ ಕೈ ಹಾಕಿ ಪ್ರಯತ್ನ ಪಡಿ, ಅನುಕೂಲ ಆಗುವಂಥದ್ದು ನಿಮಗೆ ಈ ದಿನ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಅಪಘಾತಗಳಾಗುವ ಸಾಧ್ಯತೆ ಇದೆ. ಗೋಚಾರ ಫಲದಲ್ಲಿ ಏನು ಹೇಳ್ತಾ ಇದೆ? ಪ್ರಯಾಣದಲ್ಲಿ ಎಚ್ಚರಿಕೆ ಆಗಿರಬೇಕು. ಸಣ್ಣ ಪುಟ್ಟ ಅಪಘಾತಗಳಾಗುವ ಮುನ್ಸೂಚನೆ ಇರೋದ್ರಿಂದ ನೀವು ಜಾಗರೂಕರಾಗಿ ದಿನವನ್ನು ಕಳಿಬೇಕಾಗುತ್ತೆ ಈ ದಿನ ಕಟಕ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾನು ಗೋವಿಂದರಾಜು ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 25/12/70. 25/12/70. ಹುಟ್ಟಿದ ಸಮಯ ಸಾಯಂಕಾಲ 6ರಿಂದ 7 ಮೇಡಮ್, ಶನಿವಾರ. ಓಕೆ, ಹುಟ್ಟಿದ ಸ್ಥಳ? ಹೊಸಹಳ್ಳಿ ಅಂತ, ಕೊಡಗಿರ ಹತ್ರ. ಹೊಸಹಳ್ಳಿ ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನನಗೆ ಅವಳೆ ಮಕ್ಕಳು, 2 ಗಂಡು ಅಲ್ಲ 2 ಹೆಣ್ಣು ಅಲ್ಲ ಮೇಡಮ್. 1 ಗಂಡು 1 ಹೆಣ್ಣು. ಓಕೆ, ಅದು ಆದಾಗಿಂದಾನೇ ನನಗೆ ಪಾರ್ಶ್ವವಾಯು ಆಯ್ತು ಮೇಡಮ್. ಓಕೆ, ಗುರೂಜಿಯವರಿದ್ದಾರೆ, ಮಾತನಾಡಿಮ್ಮ. ಅದಕ್ಕೆ ಪರಿಹಾರ ಏನನ್ನ ಕೇಳ್ತೀನಿ. ನಮಸ್ತೆ ಅಪ್ಪ, ನೀವು 25 ಡಿಸೆಂಬರ್ 1970 ಅಲ್ಲ? ಹೌದು ಸರ್. ಓಕೆ, ಶುಕ್ರವಾರ ನೀವು ಹುಟ್ಟಿರುವಂಥದ್ದು. ಆಯಿತಾ? ನೋಡಿ, ಏನು ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ನೋಡಿ, ಜನ್ಮ ಜಾತಕದಿಂದ ನಮಗೆ ಏನಾಗುತ್ತೆ, ನಾವು ಜನ್ಮ ಜಾತಕವನ್ನು ನೋಡಿದಾಗ ಕೆಲವೊಂದು ವಿಚಾರದಲ್ಲಿ ಪೂರ್ವಾರ್ಜಿತ ಕರ್ಮ ಫಲಗಳು ಅಂತ ಹೇಳ್ತೀವಿ. ಅಂದರೆ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನೋಡಿ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳುವಂಥದ್ದು. ನೋಡಿ, ಋಣದಿಂದಲೇ ನಮಗೆ ನಾವು ಹಿಂದೆ ಮಾಡಿದ ಒಂದು ಪಾಪಕರ್ಮಗಳಿಗಾಗಲಿ ಅಥವಾ ಶುಭ ಕರ್ಮಗಳಿಗಾಗಲಿ ನಮ್ಮ ಈ ಜನ್ಮದಲ್ಲಿ ನಮ್ಮ ಮಕ್ಕಳಿಂದ ನಾವು ಅನುಭವಿಸಬೇಕಾಗುತ್ತಪ್ಪ. ಆ ರೀತಿ ಜನ್ಮದಿಂದ ಮಕ್ಕಳ ಒಂದು ಜನ್ಮ ಜಾತಕದಿಂದ ಏನಾಗುತ್ತೆ, ನಿಮಗೆ ಒಂದು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಆಗಿರೋದ್ರಿಂದ ನೋಡಿ, ಆರೋಗ್ಯ ಸಮಸ್ಯೆ ನಿಮಗೆ ಪದೇ ಪದೇ ಕಾಡ್ತಾ ಇತ್ತು ಅಂದರೆ ನೀವು ಏನಾದರೂ ಈಗ ನಿಮ್ಮ ಕುಲದೇವತೆ ಆದಂತಹ ಯಾವುದಾದ್ರೂ ಕುಲದೇವತೆಯಲ್ಲಿ ನೀವು ಮೊರೆ ಹೋಗಬೇಕಾಗುತ್ತೆ. ಯಾಕಂದರೆ ಬೇರೆ ಏನು ನಿಮಗೆ ಸಮಸ್ಯೆಗಳಿಲ್ಲ. ನೋಡಿ, ಈಗ ಒಂದು ಮಗುವಿನ ಜನ್ಮದಿಂದ ನಿಮ್ಗೆ ಏನಾದರೂ ಸಮಸ್ಯೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು ಅಂತಂದರೆ ನೀವು ಕುಲದೇವರ ಮೊರೆ ಹೋಗಬೇಕಾಗುತ್ತೆ. ನಿಮ್ಮ ಹೆಣ್ಣು ದೇವರು ಏನಾದರೂ ಇತ್ತು ಅಂದರೆ ಅದಕ್ಕೋಗಿ ಒಂದು ವಸ್ತ್ರವನ್ನು ದಾನವನ್ನು ಮಾಡೋದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥ. ವರ್ಷಕ್ಕೊಮ್ಮೆ ಆದರೂ ಕೂಡ ನೀವು ನಿಮ್ಮ ಕುಲದೇವರಿಗೆ ಹೋಗಿ ಪೂಜೆ ಪುರಸ್ಕಾರಗಳು ನೀವು ತೊಡಗಿಸ್ಕೊಳ್ಳಿ. ನಿಮಗೆ ಮುಂದಿನ ದಿನಗಳು ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸಿಂಹ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ಹೇಳ್ತಾರೆ. ನೋಡಿ, ಮುಂದಿನ ರಾಶಿ ಸಿಂಹ ರಾಶಿ. ಈ ದಿನ ಸಿಂಹ ರಾಶಿಯವರಿಗೆ ಕುಟುಂಬ ಸುಖ ಉತ್ತಮವಿದ್ದರೂ ವಾಸ್ತವ ಬದುಕಿನಲ್ಲಿ ಅನೇಕ ವಿಚಾರಗಳು ನಿಮ್ಮ ಮೇಲೆ ಪರಿಣಾಮ ಬೀರಲಿದೆ. ನೋಡಿ, ನೋಡಿ ಸಿಂಹ ರಾಶಿಯವರು ತಿಳ್ಕೋಬೇಕು. ನೋಡಿ, ಕುಟುಂಬ ಸುಖ ಚೆನ್ನಾಗಿದ್ರು ಕೂಡ ವಾಸ್ತವ ಬದುಕಿದಲ್ಲಿ ಅಂದರೆ ಏನಾದರೂ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಬೇರೆಯವರಿಂದ ನಿಮಗೆ ಏನಾಗುತ್ತೆ, ತೊಂದರೆಗಳು ಈಡಾಗುವಂಥದ್ದು, ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರುತ್ತೆ ನಿಮ್ಗೆ. ಅದೆಲ್ಲ ಏನಾಗುತ್ತೆ, ನಿಮಗೆ ಪರಿಣಾಮ ಬೀರುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಶಕ್ತಿ ಆಗುವಂಥದ್ದು, ಅಥವಾ ನಿಮಗೆ ಕೆಲಸ ಮಾಡಲಿಕ್ಕೂ ಕೂಡ ಆ ಒಂದು ಮನಸ್ಸು ಬರದೇ ಇರುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ದಿನವನ್ನು ಸಿಂಹರಾಶಿಯವರು ಕಳಿಬೇಕು. ಇನ್ನು ವಿದೇಶ ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ, ಕೆಲವೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದರೆ ಬೇರೆ ಕಡೆ ವಿದೇಶದಲ್ಲಿ ಏನಾದರೂ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಆಗಲಿ ಅಥವಾ ಏನೋ ಒಂದು ವಿದೇಶಕ್ಕೆ ಹೋಗಬೇಕು ಅಥವಾ ಓದಲಿಕ್ಕೋ ಅಥವಾ ವಿದೇಶ ಪ್ರಯಾಣ ಮಾಡಲಿಕ್ಕೇನೋ ಯಾರೋ ಒಬ್ಬರು ತುಂಬ ಜನ ಅಂದ್ಕೊಳ್ತಾ ಇರ್ತೀರ. ಈ ಸಿಂಹರಾಶಿಯವರು ಅವ್ರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು, ಎಲ್ಲ ವ್ಯವಹಾರಗಳು ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನೋಡಿದಾಗ ಈ ದಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ. ಅಂದರೆ ಯಾರೆಲ್ಲ ಕನ್ಯಾ ರಾಶಿಯವರು ವ್ಯಾಪಾರಸ್ಥಿರ್ತಾರೆ, ಲಾಭದಾಯಕ ಆಗುತ್ತೆ. ಏನಾದರೂ ಕಷ್ಟ ಇದ್ದರೂ ಕೂಡ ವ್ಯಾಪಾರದಲ್ಲಿ ನೀವೇನಾದರೂ ನಷ್ಟ ಉಂಡಿದ್ರು ಕೂಡ ಇಂದಿನಿಂದ ನಿಮಗೆ ಲಾಭದಾಯಕ ಆಗುವಂಥದ್ದು. ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ಹೇಳ್ತಿದೆ. ಆಸ್ತಿ ವಿಚಾರವಾಗಿ ಏನಾದರೂ ಇವತ್ತು ವ್ಯವಹಾರ ಇತ್ತು, ಏನಾದರೂ ಮಾತುಕತೆ ಮಾಡ್ಕೊಳ್ಬೇಕು ಆಸ್ತಿ ವಿಚಾರವಾಗಿ ಕನ್ಯಾ ರಾಶಿಯವರು ಅಂತಿದ್ರೆ ಸ್ವಲ್ಪ ಜಾಗೃತರಾಗಿ ಈ ದಿನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಕನ್ಯಾ ರಾಶಿಯನ್ನು ನೋಡ್ಕೊಳ್ಬೇಕು, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕಾಗುತ್ತೆ ಈ ದಿನ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇದೇ ಮಾರ್ಚ್ 29ನೇ ತಾರೀಕು ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ಸಾಮೂಹಿಕವಾಗಿ ಹೋಮ ಹವನವನ್ನು ಇಟ್ಕೊಳ್ಳಲಾಗಿದೆ. ಇದು ಯಾವ ಪ್ರಯುಕ್ತವಾಗಿ ಅಂತ ನೋಡೋದಾದರೆ ಶನಿ ದೋಷ ಯಾವ ರಾಶಿಗಳಿಗೆ ಇದೆ ಹಾಗೆ ಯಾವ ನಕ್ಷತ್ರಗಳಿಗೆ ಇದೆ ಅವರಿಗೆ ಒಂದು ಶನಿ ದೋಷವನ್ನು ನಿವಾರಣೆಗಾಗಿ ಈ ಹೋಮ ಮತ್ತು ಹವನವನ್ನು ಮಾರ್ಚ್ 29ನೇ ತಾರೀಕು ಇಟ್ಕೊಂಡಿರುವಂಥದ್ದು. ಇನ್ನು ಗುರೂಜಿಯವರ ನೇತೃತ್ವದಲ್ಲಿ ಈ ಒಂದು ಹೋಮ ಹವನ ಕೂಡ ನಡೆಯುತ್ತೆ. ಇದಕ್ಕಾಗಿ ನೀವು ಕೂಡ ಗುರೂಜಿಯವರನ್ನು ನೇರವಾಗಿ
ಭೇಟಿ ಮಾಡ್ಬೋದು. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ದೋಷ ಇತ್ತು ಅಂದರೆ ಅದನ್ನು ನಿವಾರಣೆ ಕೂಡ ಮಾಡ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕೊಡವರು ಶಾರದಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮನೆ ಬಗ್ಗೆನೇ. ನಿಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತಾ? ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಗೊತ್ತಿಲ್ಲ ಮೇಡಮ್. ಸರಿ, ಹಾಗಾದರೆ ಕೌಡೆ ಶಾಸ್ತ್ರದ ಮೂಲಕ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾರೆ. ಗುರುಜಿಯವರ ಹತ್ರ ನೇರವಾಗಿ ಮಾತನಾಡಿ. ಆಯ್ತು. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಗಿದ್ದೀರಾ? ಒಂದ್ಸರಿ ಅಲ್ಲೇ ಮಾತಾಡಿದ್ದೀರಲ್ವಾ ನಿಮ್ಮ ಹತ್ರ? ಇಲ್ಲ, ನಾ ಮಾಡ್ಲಿಲ್ಲ, ಫಸ್ಟ್ ಅಂತ. ಹೇಳಿ ಹೇಳಿ ಹೇಳಿಮ್ಮ, ಏನು ಕೇಳಬೇಕಿತ್ತು? ಮನೆ ಸಮಸ್ಯೆ, ಮನೆಯಲ್ಲಿ ಎಷ್ಟು ದುಡಿದ್ರು ಹಣ ಎಲ್ಲ ಉಳಿಯುವುದಿಲ್ಲ. ಓಕೆ. ಮನೇಲಿ ಕಿರಿಕಿರಿ. ಮನೇಲಿ ಯಾರ್ಯಾರು ಇದ್ದೀರಮ್ಮ? ನಾನು, ನಂದೆರಡು ಮಕ್ಕಳು, ಓಕೆ, ಮತ್ತೆ ಒಬ್ಬ ಮೊಮ್ಮಗ. ಓಕೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತಾ ಮನೇಲಿ ಎಲ್ಲರಿಗೂ? ಹೌದೌದು, ಆರೋಗ್ಯ ಮಗುಗೂ ಅಷ್ಟೇ, ನಮಗೂ ಅಷ್ಟೇ. ಮನೆ ಯಾವ ಬಾಗ್ಲಿದೆ? ಮನೆ ಇದು ಎಂತೆಂತ ಇರ್ತದೆ, ಪೂರ್ವದ ಬಾಗ್ಲ, ಉತ್ತರ ಬಾಗ್ಲ, ಯಾವ ಕಡೆ ಇರೋದು ಮನೆ? ಉತ್ತರ ಅಲ್ಲ, ಇದು ಅಂತ ಹೇಳ್ತಾರಲ್ಲ. ಓಕೆ, ನೋಡಿ, ಈಗ ನಾಳೆ 29ನೇ ತಾರೀಕು ನಿಮ್ಮ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ ಏನು ಮಾಡಬೇಕು ಅಂತ, ನೀವು ಮನೆ ಮಧ್ಯಭಾಗದ ಅಂದರೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ, ಮಧ್ಯಭಾಗದಲ್ಲಿ ನೀವೇನು ಮಾಡಬೇಕು, ಒಂದು ತುಪ್ಪದ ದೀಪವನ್ನು ಹಚ್ಚಮ್ಮ. ಶುಕ್ರ ಅಂದರೆ ಅದು ಅಮಾವಾಸ್ಯೆ ಬಂದಿರುವಂಥ ದಿನ ಸಂಜೆ ನೀವು 6 ಗಂಟೆ ನಂತರ ಅಂದರೆ ಸೂರ್ಯಾಸ್ತಮದ ನಂತರ ಈ ಒಂದು ದೀಪವನ್ನು ಅಂಟಿಸ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ನಿಮಗೆ ಪರಿಹಾರ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ತುಲಾ ರಾಶಿಯ ಫಲಾನುಫಲ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾರೆ. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ ನೋಡಿ, ಇವತ್ತು ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಅಂದರೆ ಅನಿರೀಕ್ಷಿತವಾಗಿ ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿ ಹಣ ಬರುವಂತಹ ಸನ್ನಿವೇಶ ಕೂಡ ಇದನ್ನು ಎದುರಾಗುವಂಥದ್ದು ನಿಮಗೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಲಕ್ಷಣಗಳು ಕೂಡ ಆ ಗೋಚರ ಫಲದಲ್ಲಿದೆ. ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ, ಈ ದಿನ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀವು ತೊಡಗಿಸಿಕೊಳ್ಳುವಂಥದ್ದು, ಭಾಗಿಯಾಗುವಂಥದ್ದು, ಅದಕ್ಕೆ ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅವಕಾಶಗಳು ಕೂಡ ಇದನ್ನು ಇರುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನಡೆಯುತ್ತವೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರ, ರಾಜಕೀಯವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ರಾಜಕೀಯವಾಗಿ ಬೆಳಿಬೇಕು ಅಂದ್ಕೊಂಡಿರ್ತೀರಾ, ರಾಜಕೀಯವಾಗಿ ಓಡಾಡ್ತಾ ಇರ್ತೀರ ಅಂತಾರೆ. ಎಲ್ಲರಿಗೂ ಕೂಡ ಇದನ್ನು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಮುನ್ನಡೆ ಆಗುವಂಥದ್ದು, ಜಯಪ್ರಾಪ್ತಿ ಆಗುವಂಥದ್ದು, ವ್ಯವಹಾರಗಳೆಲ್ಲವೂ ಕೂಡ ಏನಾದರೂ ರಾಜಕೀಯವಾಗಿ ಕೆಲವೊಂದು ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಮಾಡುವಂತಹ ಕೆಲಸ ಕಾರ್ಯಗಳು ವೇಗವಾಗುತ್ತೆ. ಅಂದರೆ ತುಂಬ ಬೇಗನೆ ಕೆಲಸ ಕಾರ್ಯಗಳಾಗುವಂತಹ ಸನ್ನಿವೇಶ ಕೂಡ ಇದನ್ನು ಎದುರಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಇಂದು ನೀವು ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನೀವು ಒಳ್ಳೆ ಯಾವುದೋ ಒಂದು ತುಂಬ ಇಷ್ಟಪಟ್ಟಿರೋ ಕೆಲಸನೋ, ತುಂಬ ಕನಸು ಕಂಡಿರೋ ಕೆಲಸಗಳು, ತುಂಬ ದಿನದಿಂದ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ನೀವು ಯಶಸ್ಸನ್ನು ಕೂಡ ಪಡಿತೀರಾ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಆಗುವಂಥದ್ದು. ಯಾರೆಲ್ಲ ಧನುರಾಶಿಯವರು ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಧನ ಪ್ರಾಪ್ತಿ ಆಗುತ್ತೆ, ಅನುಕೂಲ ಆಗುವಂಥದ್ದು. ಇನ್ನು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ಧನುರಾಶಿಯವರಿಗೆ ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇರುವ ಸಾಧ್ಯತೆ ಇರುತ್ತೆ. ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೂ ವ್ಯಾಪಾರ ಹೆಚ್ಚಾಗುವಂಥದ್ದು ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರುವಂಥದ್ದು ಸಾಧ್ಯತೆ ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಧನುರಾಶಿಯವರಿಗೆ ಸಾಲಬಾಧೆಯಿಂದ ಕೂಡ ಮುಕ್ತಿಯನ್ನು ಪಡಿತೀರಾ ಅಂತ ಹೇಳ್ತಾ ಇದೆ. ನೋಡಿ, ಎಲ್ಲರ ಧನುರಾಶಿಗಳು ಇರ್ತೀರಾ, ಸಾಲಬಾಧೆಯಿಂದ ಮುಕ್ತಿಯಾಗುವಂಥದ್ದು. ಏನಾದರೂ ಸಾಲ ತಗೊಂಡಿದ್ರೆ ಸಾಲದಿಂದ ಕಷ್ಟ ಆಗ್ತಾ ಇತ್ತು, ಏನಾದರೂ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಂದರೆ ಸಾಲದ ವಿಮುಕ್ತಿ, ಋಣಬಾಧೆ ಕೂಡ ತೀರಿ ಹೋಗುವಂತಹ ಸಾಧ್ಯತೆ ಇದನ್ನು ಹೆಚ್ಚಾಗಿರುವಂಥದ್ದು. ಏನಾದರೂ ಹಣ ಇದ್ದು ಸಾಲ ಏನಾದರೂ ಮಾಡ್ಕೊಂಡಿದ್ರೆ ತೀರಿಸಬೇಕು ಅಂತ ಇದ್ದರೆ ಈ ದಿನ ಸಾಲವನ್ನು ತೀರಿಸ್ಕೊಂಡು, ಯಾಕೆಂದರೆ ಮುಂದಿನ ದಿನಗಳು ನಿಮಗೆ ಅನುಕೂಲ ಕೂಡ ಆಗುವಂಥದ್ದು ಈ ದಿನ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ನೀವು ಪೂಜೆ ಪುರಸ್ಕಾರಗಳಲ್ಲಿ ಆಗಲಿ ಅಥವಾ ದೈವ ಕಾರ್ಯಗಳಲ್ಲಾಗಲಿ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡ್ಕೊಳ್ಳಿ, ಯಾಕೆಂದರೆ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಇದರಿಂದ ಅನುಕೂಲಗಳನ್ನು ಕೂಡ ಪಡಿತೀರಾ. ಐಷಾರಾಮಿ ವಸ್ತುಗಳನ್ನು ಖರೀದಿಸುವಿರಿ ಅಂತ ಹೇಳ್ತಾ ಇದೆ. ತುಂಬ ಬೆಲೆ ಬಾಳುವ ವಸ್ತುವನ್ನು ಖರೀದಿಸುವಂತಹ ಯೋಗ ಕೂಡ ಇದನ್ನು ಇರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಕೂಡ ಪ್ರಗತಿ ಆಗುತ್ತೆ. ಮಕರ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ವಿಶೇಷವಾಗಿ ಪ್ರಗತಿ ಕೂಡ ಇದನ್ನು ಆಗುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಕುಂಭರಾಶಿಯವರಿಗೆ ಕುಟುಂಬ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನೋಡಿ, ಕುಟುಂಬದ ನಿಮಿತ್ತ ನೋಡ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಸಾಂಸಾರಿಕವಾಗಿ ಆಗಲಿ, ಕುಟುಂಬದ ಜೊತೆ ಆಗಲಿ, ಗಂಡ ಹೆಂಡತಿ ಜೊತೆ ಆಗಲಿ ಅಥವಾ ಮಕ್ಕಳ ಜೊತೆ ಆಗಲಿ ಸ್ವಲ್ಪ ವಿರಸದ ವಾತಾವರಣನೋ ಅಥವಾ ನೋಡಿ ಸಮಸ್ಯೆಗಳು ಎದುರಾಗುವಂಥ ಸಂಭವ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಇದನ್ನು ಇರಬೇಕು. ಕುಂಭರಾಶಿಯವರು ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಕೂಡ ಆಗುವಂಥದ್ದು. ಕುಂಭರಾಶಿಯವರಿಗೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಬೇಕಾಗುತ್ತೆ. ನೋಡಿ, ಅಭಿವೃದ್ಧಿ ಆದರೂ ಕೂಡ ಹಣಕಾಸಿನ ವಿಚಾರವಾಗಿ ಆರ್ಥಿಕವಾಗಿ ಕಷ್ಟ ನಷ್ಟ ಆಗ್ಬೋದು. ಹಾಗಾಗಿ ಜಾಗರೂಕರಾಗಿ ದಿನವನ್ನು ಕಳೆಯಬೇಕಾಗುತ್ತೆ ಕುಂಭರಾಶಿಯವರು.
ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ನೀವು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಏನಾದರೂ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ತಾ ಇದ್ರೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾ ಇದೆ. ಯಾಕಂದರೆ ಕೆಲವು ಹಿತಶತ್ರುಗಳ ಜೊತೆಯಲ್ಲೇ ಇರ್ತಾರೆ. ಒಳ್ಳೆ ಕೆಲಸಕ್ಕೆ ತುಂಬ ಕಷ್ಟಗಳು, ವಿಘ್ನಗಳು ಬರುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡ್ಕೊಂಡ್ರು ಕೂಡ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ, ಅದರಿಂದ ಅನಾನುಕೂಲಗಳಾಗುವಂಥದ್ದು. ಇನ್ನು ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯ ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾರೆ. ನೋಡಿ, ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಕೆಲಸ ಕಾರ್ಯ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟವಾಗಿರುವಂಥದ್ದು, ಸಂತಸ ಇರುವಂಥದ್ದು, ಆ ಕೆಲಸ ಈ ದಿನ ಪೂರ್ಣವಾಗುವಂತಹ ಲಕ್ಷಣಗಳು ಕೂಡ ಇರುತ್ತೆ ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ಚಿಂತನೆಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರೂಜಿಯವರೇ, ಇನ್ನು ಶನಿ ಒಂದು ಹೋಮವನ್ನು ಎಲ್ಲಿ ಮಾಡ್ತಾ ಇದ್ದೀರಾ, ಯಾರೆಲ್ಲ ಈ ಒಂದು ಹೋಮದಲ್ಲಿ ಭಾಗವಹಿಸಬಹುದು? ನೋಡಿ, ಕೆಲವರು ಕೇಳ್ತಾರೆ, ಗುರುಗಳೇ ನಾವು ದಿನನಿತ್ಯ ಕೂಡ ರಾಶಿಗಳ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀವಿ. ಅಂದರೆ ಯಾವೆಲ್ಲ ರಾಶಿಗಳಿಗೆ ಶನಿ ಶಾಂತಿ ಮಾಡಿಸ್ಕೊಳ್ಬೇಕು ಅಂತ ಕೆಲವರು ನಕ್ಷತ್ರಕ್ಕೂ ಕೂಡ ಕೇಳುವಂಥದ್ದು. ಯಾಕಂದರೆ ನಕ್ಷತ್ರದಲ್ಲಿ ನಾವು ಒಂದು ನಕ್ಷತ್ರಕ್ಕೆ 4 ಪಾದ ಅಂತ ಹೇಳ್ತೀವಿ, ಒಂದು ರಾಶಿಗೆ 9 ಪಾದ ಇರುವಂಥದ್ದು. ಹಾಗಾಗಿ ಯಾವೆಲ್ಲ ನಕ್ಷತ್ರಗಳಿಗೆ ಈ ಒಂದು ಶನಿ ಶಾಂತಿ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ನೋಡಿ, ವಿಶೇಷವಾಗಿರುವಂಥದ್ದು ಶನಿಶಾಂತಿ ಅಂತ ಬಂದಾಗ ಈ ದಿನ ನೋಡಿ, ಈಗ ಕೃತಿಕಾ ನಕ್ಷತ್ರ ಮೇಷರಾಶಿಯವರು ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಕೃತಿಕಾ ನಕ್ಷತ್ರ ಮೇಷರಾಶಿ ಯಾರೆಲ್ಲ ಇರ್ತೀರಾ ಅವರು ಶನಿಶಾಂತಿಯನ್ನು ಮಾಡ್ಕೊಳ್ಬೇಕು. ಇದರ ಜೊತೆ ಪೂರ್ವಭಾದ ನಕ್ಷತ್ರ, ಉತ್ತರಭಾದ ನಕ್ಷತ್ರ, ರೇವತಿ ನಕ್ಷತ್ರ ಮೀನರಾಶಿಯವರು. ನೋಡಿ, ಪೂರ್ವಭಾದ, ಉತ್ತರಭಾದ, ರೇವತಿ ನಕ್ಷತ್ರ ಮೀನರಾಶಿಯವರು ಕೂಡ ಮಾಡ್ಕೊಳ್ಬೇಕು. ಇನ್ನು ಶರಭಿಷ ನಕ್ಷತ್ರ, ಮುಖ, ಪುಬ್ಬ, ಉತ್ತರ, ವಿಶಾಖ, ಅನುರಾಧ, ಜ್ಯೇಷ್ಠ ಈ ನಕ್ಷತ್ರದವರು ಕೂಡ ಅವಶ್ಯಕವಾಗಿ ಶನಿಶಾಂತಿಯನ್ನು ಮಾಡಿಕೊಂಡಾಗ ಅನುಕೂಲಗಳು ಮುಂದಿನ ದಿನಗಳು ಹಾಗೆ ಆಗುತ್ತವೆ. ಇದೇ ಮಾರ್ಚ್ 29ನೇ ತಾರೀಕು ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ಸಾಮೂಹಿಕ ಹೋಮ ಹವನ, ಅಂದರೆ ಶನಿದೇವನ ಒಂದು ಶಾಂತಿ ನಿವಾರಣೆ, ಒಟ್ಟಾರೆಯಾಗಿ ಶನಿ ದೋಷ ಯಾರೆಲ್ಲ ಯಾವ ನಕ್ಷತ್ರಗಳಿಗಿದೆ ಹಾಗೆ ಯಾವ ರಾಶಿಗಳಿಗಿದೆ, ಶನಿ ದೋಷ ನಿವಾರಣೆಗಾಗಿ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಹೋಮ ಹವನವನ್ನು ಗುರೂಜಿಯವರು ನಡೆಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಭಾಗವಹಿಸಬಹುದಾಗಿದೆ. ಇನ್ನು ಗುರೂಜಿಯವರ ನೇರ ಭೇಟಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ನೀವು ಕೂಡ ಹೋಮ ಹವನದಲ್ಲಿ ಭಾಗಿಯಾಗಬಹುದು. ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಮಾಹಿತಿಯನ್ನು ನೀಡಿದರೆ ಧನ್ಯವಾದಗಳು ಗುರುಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.